ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕೆಲವು ಪ್ರದೇಶದಲ್ಲಿ ಕಳೆದ ಬೇಸಿಗೆಯಲ್ಲಿ ನೀರಿನ ಪ್ರಾಬ್ಲಮ್ ಯಾವ ಮಟ್ಟಕ್ಕೆ ಉದ್ಭವಿಸಿತ್ತು ಅನ್ನೋದನ್ನ ನಾವೇ ಕವರ್ ಮಾಡಿದ್ವಿ. ಈಗ ಅಲ್ಲಿ ನೀರು ಬರ್ತಾ ಇದೆ, ಬಟ್ ಈ ನೀರು ಬರ್ತಾ ಇರೋದೇ ಅಲ್ಲಿನ ಜನರಿಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಇದೆಲ್ಲದಕ್ಕೂ ಕಾರಣ ಅಲ್ಲಿನ ಜಲಮಂಡಳಿನೇ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಆಘಾತ ಆಗುತ್ತೆ. ಹಾಗಾದ್ರೆ ನೀರು ಬರ್ತಾ ಇರೋದು ಹೆಂಗ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಜಲಮಂಡಳಿ ಎಡವಟ್ಟು, ಇಡೀ ಏರಿಯಾಗೆ ಕೊಳಚೆ ನೀರು ಪೂರೈಕೆ. ಕುಡಿಯೋಕೆ ಕೊಳಚೆ ನೀರು ಕೊಟ್ಟು ಬಿಲ್ ಕೇಳಿದ ಜಲಮಂಡಳಿ. ನೀವು ನೋಡ್ತಾ ಇರೋದು ಯಾವುದೋ ಡ್ರೈನೇಜ್ ಅಥವಾ ಕೊಳಚೆ ನೀರಲ್ಲ, ಬದಲಾಗಿ ಬೆಂಗಳೂರಿನ ಏರಿಯಾ ಒಂದರ ಮನೆ ಮನೆಗೆ ಸೇರುತ್ತಿರೋ ಕುಡಿಯೋ ನೀರಿನ ದೃಶ್ಯ. ಕಳೆದ ಕೆಲ ತಿಂಗಳಿನಿಂದ ಏರಿಯಾದ ಪ್ರತಿ ಮನೆಗೂ ಇದೇ ರೀತಿಯ ಕೊಳಚೆ ಕಾವೇರಿ ನೀರು ಬರ್ತಿದೆ. ಜನ ಕುಡಿಯೋಕೂ ಆಗದೆ, ಇತರೆ ಕಾರ್ಯಕ್ಕೂ ಬಳಸಲಾಗದೆ ಪರದಾಡ್ತಿದ್ದಾರೆ. ಜಲಮಂಡಳಿ ಮಾತ್ರ ಈ ನೀರಿಗೂ ಬಿಲ್ ನೀಡಿ ವಸೂಲಿಗೆ ಮುಂದಾಗಿದೆ. ಹೌದು, ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಯಪುರಂ ವಾರ್ಡ್ನ ಪರಿಸ್ಥಿತಿ. ಕಳೆದ ಅನೇಕ ದಿನಗಳಿಂದ ಈ ಏರಿಯಾ ಜನರಿಗೆ ನೀರು ಬಂದರೂ ಕೂಡ ಕುಡಿಯೋ ನೀರಿಗೂ ಪರದಾಡುವ ಸ್ಥಿತಿ ಬಂದಿದೆ. ಕಾರಣ, ಕಾವೇರಿ ನೀರು ಕೊಳಚೆಯಾಗಿ ಬರ್ತಿದ್ದು ಗಂಟೆಗಟ್ಟಲೆ ಕಪ್ಪು ಬಣ್ಣದಲ್ಲಿ ಬರ್ತಿದೆ. ಅನೇಕ ದಿನಗಳಿಂದ ಈ ಸಮಸ್ಯೆ ಉದ್ಭವವಾಗಿ 10 ಬಾರಿ ಮನವಿ ಮಾಡಿದ್ರು. ಜಲಮಂಡಳಿ ಅಧಿಕಾರಿಗಳು ಸರಿಪಡಿಸಿಲ್ಲ. ಅದೇ ಸರಬರಾಜು ಮಾಡಿರೋ ಕೊಳಚೆ ನೀರಿಗೂ ಜಲಮಂಡಳಿಯವರು ಬಿಲ್ ನೀಡಿದ್ದಾರೆ. ನೀರು ಕೊಳಚೆಯಾಗಿ ಬರ್ತಿರೋ ಬಗ್ಗೆ ಕ್ಯಾರೆ ಎನ್ನದ ಅಧಿಕಾರಿಗಳು ಬಿಲ್ ಕೊಟ್ಟು ಹೋಗಿರೋ ಏರಿಯಾದ ಜನರನ್ನ ಕೆರಳಿಸಿದೆ. ಇನ್ನು ಈ ನೀರನ್ನ ಸೇವಿಸಿರೋ ಈ ಏರಿಯಾದ ಕೆಲವು ಮಕ್ಕಳು, ಹಿರಿಯರು ಆಸ್ಪತ್ರೆ ಪಾಲಾಗಿದ್ದಾರೆ. ಗೊತ್ತಿಲ್ಲದೆ ನೀರು ಸೇವನೆ ಮಾಡಿ ಅನೇಕರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದ್ದು ಜನ ಕಂಗಾಲಾಗಿದ್ದಾರೆ. ಬೆಂಗಳೂರಲ್ಲಿ ಕುಡಿಯೋ ನೀರಿನ ದರ ಏರಿಕೆ ಮಾಡಬೇಕು ಅಂತೇಳಿ BWSSB ಸಿದ್ಧತೆಯನ್ನು ಮಾಡಿಕೊಂಡಿದೆ. ದರ ಏರಿಕೆ ಮಾಡಿ ಸ್ವಾಮಿ, ನಿಮ್ಮನ್ನು ಯಾರೂ ಬೇಡ ಅಂತ ಹೇಳ್ತಿಲ್ಲ. ಆದರೆ ದರ ಏರಿಕೆ ಮಾಡೋದಕ್ಕಿಂತ ಮುನ್ನ ಜನಕ್ಕೆ ಕೊಡಬೇಕಾದಂತಹ ಸವಲತ್ತುಗಳನ್ನು, ಜಲಮಂಡಳಿಯಿಂದ ಕೊಡ್ತಾ ಇರುವಂತಹ ನೀರು ನಿಜಕ್ಕೂ ಸರಿಯಾಗಿದೆಯಾ ಅನ್ನೋದನ್ನು ಕೆಲ ಏರಿಯಾಗಳಲ್ಲಿ ಪರೀಕ್ಷೆಯನ್ನು ಮಾಡಿ ಆ ಬಳಿಕ ನಿಮ್ಮ ದರ ಏರಿಕೆಗಳನ್ನು ಮಾಡಿ. ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಚಾಮರಾಜಪೇಟೆಯ ರಾಯಪುರಂ ವಾರ್ಡ್ನಲ್ಲಿ ಬರ್ತಾ ಇರುವಂತಹ ಕುಡಿಯುವ ನೀರು, ಕಾವೇರಿ ನೀರೇನಿದೆ, ಆ ಕಾವೇರಿ ನೀರಿನ ಬಾಟಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಇಲ್ಲಿನ ನಿವಾಸಿಗಳು ಹಿಡಿದಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಇದನ್ನು ತೆಗೆದುಕೊಂಡು ಹೋಗಿ ನಾವು ಈಗ ಕೊಡಬೇಕಾದಂಥ ಸ್ಥಿತಿ. ಅಧಿಕಾರಿಗಳೇ, ನೀವು ಇದನ್ನು ಕುಡಿದು ತೋರಿಸಿದ್ರೆ ಈ ನೀರು ಕುಡಿಯೋದಕ್ಕೆ ಯೋಗ್ಯ ಆಗಿದೆ ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ರೆ ನಿಜಕ್ಕೂ ನೀವು ಮಾಡುವಂಥ ದರ ಏರಿಕೆಗಳಿರ್ಬೋದು ಅಥವಾ ನೀವು ಕೈಗೊಳ್ಳುವಂಥ ಯಾವುದೇ ಕ್ರಮಗಳಿಗೂ ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ. ಗಮನಿಸ್ತಾ ಇದ್ರಿ, ಈ ವಾರ್ಡ್ನಲ್ಲಿ ಕಳೆದ ಅನೇಕ ದಿನಗಳಿಂದ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಈ ಹಿಂದೆ ನೀರು ಬರ್ತಾ ಇಲ್ಲ ಅನ್ನುವಂಥ ಸಮಸ್ಯೆ ಇತ್ತು. ಆದರೆ ಈಗ ಬರ್ತಾ ಇರುವಂಥ ನೀರನ್ನು ಬರದೇ ಇದ್ದರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಗೆ ಅಧಿಕಾರಿಗಳೇ ತಂದು ನಿಲ್ಲಿಸಿದ್ದಾರೆ. ಕಾರಣ, ನಮ್ಮ ಕೈನಲ್ಲಿರುವಂತಹ ಈ ನೀರಿನ ಬಾಟಲ್ನ ದೃಶ್ಯಾವಳಿಗಳನ್ನು ನೋಡಿದ್ರೆ ಯಾರಿಗೂ ಕೂಡ ಈ ನೀರನ್ನು ಕುಡಿಯೋಕೆ ಮಾತಿರಲಿ, ಬೇರೆ ಯಾವುದೇ ಕೆಲಸಗಳಿಗೂ ಕೂಡ ಬಳಸೋದಕ್ಕೆ ಮನಸ್ಸು ಬರೋಲ್ಲ. ಗಮನಿಸ್ಬೋದು, ಇದು ಯಾವುದೋ ಡ್ರೈನೇಜ್ ಅಲ್ಲ, ಬರುವಂತಹ ಕಾವೇರಿ ನೀರನ್ನು ಶೇಖರಣೆ ಮಾಡೋದಕ್ಕೆ ಅಂತ ಇಟ್ಕೊಂಡಿರುವಂತಹ ಒಂದು ತೊಟ್ಟಿ ಅಥವಾ ಸಂಪ್ ಮಾದರಿ. ಅದರ ಒಳಭಾಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಕಂಪ್ಲೀಟಾಗಿ ಯಾವ ಒಂದು ಡ್ರೈನೇಜ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾದಂತಹ ನೀರು ಆ ಸಂಪೂರ್ಣ ಒಳಭಾಗ ತುಂಬಿರುವಂಥದ್ದು. ಹಬ್ಬ ಹರಿದಿನಗಳು ಬಂದರೂ ಕೂಡ ಈ ನೀರನ್ನು ಬಳಸಿ ಜನ ಸ್ನಾನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಹೋಗಲಿ ಮನೆಯನ್ನಾದರೂ ತೊಳೆಯೋಣ ಅಂದರೂ ಅದಕ್ಕೂ ಕೂಡ ಇದು ಯೋಗ್ಯವಲ್ಲದಂತಹ ಪರಿಸ್ಥಿತಿಗೆ ನೀರು ಬಂದಿದೆ. ಇವರೆಲ್ಲರೂ ಕೂಡ ನಿತ್ಯ ಈ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು. ಇಡೀ ಏರಿಯಾದ ಜನ ಇವತ್ತು ಕುಡಿಯುವ ನೀರಿಗೂ ಕೂಡ ಒಂದು ರೀತಿಯಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಟ್ಲೀಸ್ಟ್ ನೀರು ಬರಲಿಲ್ಲ ಅಂದರೆ ಬೇರೆ ಯಾವುದಾದ್ರೂ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೋದು. ಬರ್ತಾ ಇರುವಂತಹ ನೀರು ಇಷ್ಟು ಕೆಟ್ಟದಾಗಿದೆ. ಕೆಟ್ಟದಾಗಿರುವಂತಹ ನೀರಿಗೂ ಕೂಡ ಬಿಲ್ಲನ್ನು ಕೊಡ್ತಾ ಇದ್ದಾರೆ. ಈ ಕೆಟ್ಟದಾಗಿ ಬರುವಂಥ ನೀರಿಗೂ ಕೂಡ ಬಿಲ್ಲನ್ನು ಪೇ ಮಾಡ್ತಾ ಇದ್ದಾರೆ ಈ ಭಾಗದ ಜನ. ಗಮನಿಸಿ, ಇದು ಈ ತಿಂಗಳು ಬಂದಿರುವಂತಹ ಬಿಲ್ ಇಲ್ಲಿ ನೋಡ್ತಾ ಇದ್ದೀರಿ. 5ನೇ ತಾರೀಕು ಕಳೆದ ತಿಂಗಳ ಬಿಲ್ ಏನಿದೆ, ಇದು ಕಳೆದ ತಿಂಗಳ ಬಿಲ್ 5ನೇ ತಾರೀಕು ಬಂದಿರುವಂತಹ ಬಿಲ್. 20ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಕಳೆದ ತಿಂಗಳು. ಅದನ್ನು ಈಗಾಗಲೇ ಪೇ ಮಾಡಿದರೆ ಇದಕ್ಕೂ ಹಣವನ್ನು ಈಗ ಜಲಮಂಡಳಿಯವರು ತೆಗೆದುಕೊಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಬೇಸರದ ಸಂಗತಿ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಬರಬೇಕು, ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಲೇಬೇಕು. ಇನ್ನು ಈ ಬಗ್ಗೆ ಅದ್ಯಾಕೋ ಏನೋ 10 ಬಾರಿ ಮನವಿ ಮಾಡಿದ್ರು ಯಾವೊಬ್ಬ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ವಂತೆ. ಹಲವು ದಿನಗಳಿಂದಲೂ ನಿರಂತರವಾಗಿ ಅಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ರು. ಹಣ ಕೇಳೋಕೆ ಬರುವ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸೋಕೆ ಹೋಗಿಲ್ಲ. ಸುಮಾರು 1 ವರ್ಷಗಳಿಂದ ಈ ಥರ ಸಮಸ್ಯೆಗಳಿದೆ. ಪಕ್ಕದ ರೋಡಲ್ಲಿ ಹೊಸ ಲೈನ್ ಬಂತು, ಇದು ಹಳೆ ಲೈನು. ಕೆಟ್ಟ ವಾಸನೆ, ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ,
ನಾವು ಸುಮಾರು ಸತಿ ಹೋಗಿ ಬಾಟ್ಲಲ್ಲಿ ನೀರು ಹಿಡ್ಕೊಂಡು ಹೋಗಿ BWSS ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬರ್ತಾರೆ, ಚೇಂಬರ್ ಕ್ಲೀನ್ ಮಾಡ್ತಾರೆ, ಹೊರ್ಟೋಗ್ತಾರೆ. ಅದಾದಮೇಲೆ ಒಂದು ವಾರ ಚೆನ್ನಾಗಿ ಬರುತ್ತೆ ನೀರು, ತಿರ್ಗಾ ಹಂಗೆ ಸಮಸ್ಯೆ ಉಂಟಾಗುತ್ತೆ ಸರ್. ಒಂದು ವರ್ಷದಿಂದ ಆ ಕಡೆ ಈ ಕಡೆ ಎಲ್ಲ ಸಂದಿಯಲ್ಲಿ ವಾಸನೆ ನೀರು ಕುಡಿಯೋಕ್ಕೆ ಆಗಲ್ಲ, ಏನು ಆ ಥರ ವಾಸನೆ ಬರುತ್ತೆ. ನಾವೇನು ಮಾಡೋದು, ಕಂಪ್ಲೀಟ್ ಕೊಟ್ಟನ ಅವ್ರು ಬಂದು ಒಂದು ದಿವಸ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ನೀರು ವಾಸನೆ ಅಂದರೆ ವಾಸನೆ, ಕುಡಿಯೋಕ್ಕಾಗಲ್ಲ. ಮಕ್ಳು ಕಾಯಿಲೆ ಎಲ್ಲ ಬರಲ್ವಾ? ಈ ಬಿಸಿಲು ಕಾಲದಲ್ಲಿ ಕಾಯಿಲೆ ಬಂದರೆ ಯಾರು ಗೆಲ್ಲೋದು ನಾವು? ಮಕ್ಕಳು ಅಡ್ಮಿಂಟೇ ಮಾಡಿದ್ದೀವಿ. ಅದೇ ನೀರಲ್ಲಿ ನೀರು ಪ್ರಾಬ್ಲಮ್ಮು, ಇನ್ಫೆಕ್ಷನ್ ಆಯಿತು ಅಂತಾನೆ ಹೇಳಿದ್ರು. ತುಂಬ ಕಷ್ಟ, ವಾಸನೆ ಅಯ್ಯೋ ಬರ್ತಾನೆ ಇರ್ತಾರೆ ಸರ್. ಒಂದು ಮಂತಿನಿಂದ 1-2 ಮಂತೆ ಅದೇ ಹೇಳೋದು ಸರ್, ಅದೇ ಹೇಳೋದು. ಎಷ್ಟು ಅಂತಾನೆ ಹೇಳೋದು, ಒಂದು ದಿವಸ ಇದ್ರೆ ಹೇಳ್ಬೋದು ಅಲ್ವಾ? ದಿನ ಹಿಂಗಾಗಿದ್ರೆ ಹೆಂಗೆ? ಅದೇ ಸರ್ ಯೂಸ್ ಮಾಡ್ತಾ ಇದ್ದೀವಿ, ಅದೇ ಯೂಸ್ ಮಾಡಬೇಕಲ್ಲ ಸರ್, ಬೇರೆ ನೀರಿಲ್ಲ ನಮಗೆ, ಅದನ್ನೇ ಯೂಸ್ ಮಾಡಬೇಕು. ಅದರಿಂದನೇ ಕಾಯಿಲೆ ಎಲ್ಲ ಬರ್ತಾ ಇದೆ. ಚಿಕ್ಕ ಮಕ್ಳು, ಈ ಥರ ಮಕ್ಳಿಗೆಲ್ಲ ಕಾಯಿಲೆ ಎಲ್ಲ ಬರುತ್ತೆ, ಕಷ್ಟನೇ ಆಗ್ತಾ ಇದೆ. ಒಟ್ಟಾರೆ ಹಣ ನೀಡಿಯೂ ಕೊಳಚೆ ನೀರು ಕುಡಿಯಬೇಕಾದ ಪರಿಸ್ಥಿತಿ ಏರಿಯಾದ ಜನರದ್ದಾದ್ರೆ, ಅತ್ತ ಕಳ್ಳ ಸಂಪರ್ಕ ಪಡೆದವರ ಮೇಲೆ ತಪ್ಪಾಕಿ ಜಲಮಂಡಳಿ ಜನರ ಬಳಿ ಹಣವನ್ನ ಪಡೆದು ಜಾರಿಕೊಳ್ಳುವ ಕೆಲಸ ಮಾಡ್ತಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.